ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮರಿಗೂ ನಮಸ್ಕಾರ. ಈ ನಾವು 2024 ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ 9 ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಯಾವ ದಿನಾಂಕದಲ್ಲಿ ಬದಲಾವಣೆ ಆಗ್ತಾ ಇದೆ, ಆ ಗ್ರಹಗಳು ಆ ರಾಶಿಯಿಂದ ಬದಲಾವಣೆ ಆಗೋದ್ರಿಂದ ಈ ಒಂದು ಜುಲೈ ತಿಂಗಳ ಪೂರ್ತಿ ಕಾಲ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳಿರುತ್ತೆ ಅಂತ ನಾವು ನೋಡಿದ್ರೆ ಶುಭ ಫಲಗಳಿರುತ್ತೆ ಅಂತ ನಾವು ಈಗ ಸಂಕ್ಷಿಪ್ತವಾಗಿ ನೋಡೋಣ. ಮುಖ್ಯವಾಗಿ ನೀವು ಎಲ್ಲರೂ ಕೂಡ ನಮ್ಮ ಚಾನಲ್ನ ನೋಡ್ತಾ ಇರ್ತೀರಾ. ಸೊ ನಮ್ಮ ಚಾನಲ್ ಜ್ಯೋತಿಷ್ಯ ವಿಚಾರಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ಸೊ ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಸಮಸ್ಯೆಗಳೇನೇ ಇದ್ದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಜಾತಕ ರೀತ್ಯ ಮತ್ತು ವಾಸ್ತು ರೀತ್ಯ ವಿಚಾರವಾಗಿ ಸಮಸ್ಯೆಗಳಿದ್ದಲ್ಲಿ ನಮ್ಮ ಒಂದು ವಿಡಿಯೋಸಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಫೋನ್ ನಂಬರ್ ಏನಿದೆ 9449309881 ಈ ನಂಬರ್ಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆ ಈ ಸಮಯದಲ್ಲಿ ನಾನು ಫೋನ್ ಕಾಂಟ್ಯಾಕ್ಟ್ಗೆ ಸಿಗ್ತೀನಿ. ಆ ಸಮಯದಲ್ಲಿ ನಮ್ಮ ಸಮಸ್ಯೆಗಳನ್ನ ನೇರವಾಗಿ ನಾನು ಫೋನ್ ಮುಖಾಂತರ ಬಗೆಹರಿಸುವಂತಹ ಪ್ರಯತ್ನ ಮತ್ತು ಸಜೆಷನ್ಸ್ ಹೇಳುವಂತಹದ್ದು ಇರುತ್ತೆ. ಅದಕ್ಕೆ ಮುಂಚೆ ನೀವು ಈ ನಂಬರ್ಗೆ ನೀವು ನೋಂದಾಯಿಸ್ಕೋಬೇಕಾಗಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಇದ್ದರೆ ಪಕ್ಕ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕಳಿಸ್ಕೊಡಿ. ಇಲ್ಲ ಜಾತಕ ಬರೆದಿರೋದಿದ್ರೆ ಜನ್ಮ ಕುಂಡ್ಲಿ, ದಶಾಭುಕ್ತಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಸ್ಥಿತಿಯನ್ನು ಕಳಿಸ್ಕೊಡಿ. ಅದನ್ನು ನೋಡಿ ಪರಿಶೀಲಿಸಿ ನಾನು ನಿಮಗೆ ಕರೆ ಮಾಡೋ ಮುಖಾಂತರ ಅಥವಾ ನೀವು ಕರೆ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡೋ ಮುಖಾಂತರ ನಾನು ಡೀಟೇಲ್ಸ್ನ ಕೊಡ್ತೀನಿ. ಸೊ ಈಗ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ಪ್ರಾರಂಭದಲ್ಲೇ ನಿಮಗೆ ಒಳ್ಳೆಯ ಮಿತ್ರರ ಒಂದು ಸಹಯೋಗ ನೋಡಿ, ನಿಮ್ಮ ಜೊತೆಗೆ ಹುಡ್ಕೊಂಡು ಬರ್ತಾರೆ ನಿಮ್ಮ ಸ್ನೇಹಿತರು. 12ನೇ ತಾರೀಕುವರೆಗೂ ಮಿತ್ರರಿಂದ ಒಳ್ಳೆಯ ಪ್ರತಿಫಲಗಳಿದೆ. ಒಳ್ಳೆ ಸಜೆಷನ್ ಸಿಗತ್ತೆ, ಒಳ್ಳೆ ಗೈಡೆನ್ಸ್ ಸಿಗತ್ತೆ, ಒಳ್ಳೆ ಸಪೋರ್ಟ್ ಸಿಗತ್ತೆ, ಒಳ್ಳೆ ಹೆಲ್ಪ್ ಮಾಡ್ತಾರೆ. ಅವರಿಂದ ನಿಮಗೆ ಒಂದು ಸ್ವಲ್ಪ ಬಹಳಷ್ಟು ಚೇಂಜಸ್ ಕಾಣಿಸ್ಕೊಳ್ಳುವಂತಹದ್ದು ವೃಶ್ಚಿಕ ರಾಶಿ ಅವರಿಗೆ 12ನೇ ತಾರೀಕುವರೆಗೂ ಇರುತ್ತೆ. 12ರ ನಂತರ ನಿಮಗೆ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ಮೆಟ್ರಿಮೋನಿಯಲ್ ಇಂದ ಆಗಿರ್ಬೋದು ಅಥವಾ ಹೊಸ ಸಂಬಂಧಗಳು ನಿಮ್ಮ ಬಂಧು ಮಿತ್ರಗಳಿಂದ, ಇತರರಿಂದ ನಿಮಗೆ ಮದುವೆ ಆಗದಿರತಕ್ಕಂಥವ್ರಿಗೆ ಮದುವೆ ಸಂಬಂಧಗಳ ಬಗ್ಗೆ ಅಡ್ವೈಸ್ ಮಾಡುವಂತಹದ್ದು, ಅವು ನಿರ್ಣಯ ಆಗುವಂತಹದ್ದು, ಅವು ನಿಮ್ಗೆ ಇಷ್ಟ ಆಗುವಂತಹದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ದುಡ್ಡು ಕಾಸು ವಿಚಾರದಲ್ಲಿ ಅಭಿವೃದ್ಧಿದಾಯಕವಂತ ಫಲ. ದಂಪತಿಗಳಿಗೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ದುಡ್ಡು ಕಾಸು ಸಂತೃಪ್ತಿ, ದೇವತಾ ಕಾರ್ಯಗಳು ಮಾಡಿರ್ತಕ್ಕಂಥದ್ದು, ಧರ್ಮ ಕಾರ್ಯಗಳು ಮಾಡುವಂತಹದ್ದು ಇವೆಲ್ಲವೂ ಕೂಡ ಸಂತೃಪ್ತಿಕರವಾಗಿ ನಡೆಯುವಂತಹದ್ದಿದೆ. ಯಾವುದೇ ವೈಪರೀತ್ಯಗಳು ವ್ಯತ್ಯಾಸಗಳಿರುವುದಿಲ್ಲ. 12 ನಂತರ ಕೂಡ ನಿಮಗೆ ದುಡ್ಡು ಕಾಸು ಸ್ವಲ್ಪ ಯಾವುದಾದ್ರೂ ಕೆಲಸ ಕಾರ್ಯಗಳಿಂದ ಬರುವಂತಹದ್ದು ನೋಡ್ತೀರಾ. ಪ್ರಯತ್ನ ಕಾರ್ಯ ಮತ್ತು ಮನೆಯ ಕಡೆ ನೋಡಿದ್ರೆ ಸ್ವಲ್ಪ ಅಭಿವೃದ್ಧಿದಾಯಕವಾದಂಥದ್ದು, ಸ್ಲೋ ನಡೀತಾ ಇರ್ತಕ್ಕಂಥ ಕೆಲಸಗಳೆಲ್ಲ ಸ್ವಲ್ಪ ಒಳ್ಳೆಯ ಸ್ಥಿತಿಯಲ್ಲಿ ನಡೆಯುವಂತಹದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಅಡಚಣೆಗಳು, ವೈಪರೀತ್ಯಗಳು, ಯಾವುದೋ ಸ್ಕೂಲ್ಗೆ ಕಾಲೇಜ್ಗೆ ಸೇರಬೇಕಾಗಿತ್ತು, ಯಾವುದಕ್ಕೂ ಸೇರಿಬಿಟ್ವಿ, ಮತ್ತು ಅಲ್ಲಿ ನೋಡಿದ್ರೆ ಹಾಸ್ಟ್ಲು, ಈ ಒಂದು PGಗಳು, ರೂಮ್ಸು ಸಿಕ್ಕಿಲ್ಲ ಅಂತೇಳಿ ಅಲ್ಲಿ ಆ ಒಂದು ಫುಡ್ ಅರೇಂಜ್ಮೆಂಟ್ಸು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಒಂದು ಅಡ್ಜಸ್ಟ್ ಆಗ್ತಾ ಇಲ್ಲ, ಈ ಒಂದು ವೈಪರೀತ್ಯಗಳು ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ ಈ ವೈಪರೀತ್ಯಗಳೆಲ್ಲವೂ ಸಹ ನಿವಾರಣೆ ಆಗಿಬಿಡುತ್ತೆ. ಇನ್ನು ಸ್ನೇಹಿತರ ಬಗ್ಗೆ ಹೇಳಿದ್ರೆ ಒಳ್ಳೆಯ ರೀತಿಯ ಪ್ರತಿಫಲಗಳು, ಒಳ್ಳೆ ಸುಖ ತೃಪ್ತಿಯಾಗುವಂತಹ ರೀತಿಯ ಸ್ನೇಹಿತರ ಸಜೆಷನ್ಸು, ಅಡ್ವೈಸಿಂಗ್ಸ್ ಇರುತ್ತೆ. ದಂಪತಿಗಳಿಗೆ ಒಳ್ಳೆಯ ಒಂದು ಅನುಕೂಲ ಮತ್ತು ವಿವಾಹ ಸಂಬಂಧಗಳು ನಿರ್ಣಯ ಆಗುವ ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ ನಿಮಗೆ ಶುಭ ಫಲ ಕೊಡುತ್ತೆ. ಗುರುವಿನ ದೃಷ್ಟಿ ಇದೆ, ಹಾಗಾಗಿ ಶುಭದಾಯಕವಾದಂಥ ಫಲ ಸಿಗತ್ತೆ. ಅದು ವೈಪರೀತ್ಯ ಇರೋದಿಲ್ಲ. ಸ್ವಲ್ಪ ಪ್ರಾರಂಭದಲ್ಲಿ 6ನೇ ತಾರೀಕುವರೆಗೂ ಸ್ವಲ್ಪ ENT ರಿಲೇಟೆಡ್ ಸಮಸ್ಯೆ ಅಂದರೆ ಶೀತ ಬಾಧೆ, ಅಲರ್ಜಿ ಇವೆಲ್ಲವೂ ಕೂಡ ಸ್ವಲ್ಪ ಕಾಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಮ್ಮನವರ ದರ್ಶನ ಮಾಡಿ, ಅಂದರೆ ದೇವಿಯ ದರ್ಶನ ಮಾಡಿ ಹಾಲು ಅರಿಶಿನ ದೇವಿಗೆ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ, ಶುಭದಾಯಕವಾದ ಫಲನ ಪಡಿಬಹುದಾಗಿರುತ್ತೆ. ಭಾಗ್ಯ ಪ್ರಾಪ್ತಿ ವಿಚಾರದಲ್ಲಿ ನೋಡಿ, ಒಂದು 2-3 ರೀತಿಯ ಒಂದು ಭಾಗ್ಯದ ಅಭಿವೃದ್ಧಿಗಳು, ವ್ಯವಹಾರದ ರೀತಿಯಲ್ಲಿ ಮತ್ತೆ ಒಂದು ದುಡ್ಡು ಕಾಸು ವಿಚಾರದಲ್ಲಿ, ಕಾರ್ಯ ರೀತಿಯಲ್ಲಿ ನೋಡಿ 3 ರೀತಿಯ ಒಂದು ಭಾಗ್ಯ ಪ್ರಯತ್ನಗಳು
ನಿಮ್ಮ ಮನಸ್ಥಿತಿಗೆ ಅನುಕೂಲ ರೀತಿಯಲ್ಲಿ ನೆರವೇರುವಂತಹದ್ದು ಕೂಡ ನಡೆಯುತ್ತೆ. ವೃತ್ತಿ ಸ್ಥಾನ ನೋಡಿದಾಗ ಪ್ರಾರಂಭದಲ್ಲಿ 16ನೇ ತಾರೀಕುವರೆಗೂ ವೃತ್ತಿಯಲ್ಲಿ ಸ್ವಲ್ಪ ಸಂಕಷ್ಟಗಳಿರುತ್ತೆ. ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಯಾವುದೋ ಒಂದು ಸ್ವಲ್ಪ ಅಡಚಣೆಗಳು, ಯಾವುದೋ ಒಂದು ಈಗ ಬ್ಯಾಂಕ್ ವ್ಯವಹಾರ ಮಾಡ್ತಾ ಇದ್ರೆ ಅಲ್ಲಿ ಫೈಲ್ಗಳೆಲ್ಲ ರಾಂಗ್ ಆಗಿಬಿಟ್ಟಿರುತ್ತೆ, ಅಕೌಂಟ್ಸು ಇಶ್ಯೂ ಆಗಿರುತ್ತೆ, ಅವೆಲ್ಲ ಕರೆಕ್ಷನ್ ಮಾಡಿ ಸಪ್ರೇಟ್ ಮಾಡಿ ಒಂದು ಸ್ಥಾನಕ್ಕೆ ಬರಬೇಕು ಅಂದ್ರೇನೆ ನಿಮಗೆ ಸ್ವಲ್ಪ ಕಷ್ಟದ ಏಕವಾದ ಪ್ರತಿಫಲ ಆಗಿರುತ್ತೆ. ಹಾಗಾಗಿ ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ 16ನೇ ತಾರೀಕು ಜುಲೈವರೆಗೂ ಕೂಡ ತುಂಬ ಸ್ವಲ್ಪ ಜಾಗೃತಿಯಿಂದ ಇರಿ. ಕೆಲಸದಲ್ಲಿ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನವಗ್ರಹಗಳ ಮಧ್ಯೆ ಸೂರ್ಯದೇವರು ಇರ್ತಾರೆ. ಸೂರ್ಯದೇವರ ಮುಂದೆ ನೀವು ಗೋಧಿ ಹಿಟ್ಟಿನ ದೀಪವನ್ನು ತುಪ್ಪದಿಂದ ಬೆಳೆಸೋದ್ರಿಂದ ನಿಮಗೆ ಈ ಒಂದು ಆರೋಗ್ಯದಲ್ಲಿ ಮತ್ತು ವೃತ್ತಿಯಲ್ಲಿ ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಆದಾಯ ವಿಚಾರ ನೋಡಿದ್ರೆ ಸ್ವಲ್ಪ ಬರುವಂತಹ ಆದಾಯಗಳು, ಭೂಮಿ ವ್ಯವಹಾರ ವಿಚಾರಗಳು ಅಥವಾ ಬಿಸ್ನೆಸ್ ವ್ಯವಹಾರ ವಿಚಾರಗಳು ಇವೆಲ್ಲ ಕೂಡ ಅಡೆತಡೆ ಆಗ್ತಾ ಇರುತ್ತೆ, ಸ್ಟ್ರಕ್ ಆಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ, ಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಗಣಪತಿ ದರ್ಶನ ಮಾಡಿ, ಇಲ್ಲಾಂದರೆ ಬಿಳಿ ಎಕ್ಕೆ ಗಿಡದ ಪೂಜೆ ಮಾಡ್ಕೊಂಡು ಬನ್ನಿ, ಶುಭ ಫಲ ಪಡೆಯುವಂತಹದ್ದು ಆಗತ್ತೆ. ಇನ್ನು ಖರ್ಚು ವೆಚ್ಚನ ನೋಡಿದ್ರೆ ಸ್ವಲ್ಪ ಆರೋಗ್ಯ ಸ್ಥಿತಿ 6ನೇ ತಾರೀಕುವರೆಗೂ ಸ್ವಲ್ಪ ಖರ್ಚುಗಳು ಬರುವಂಥದ್ದಿದೆ. ಆವಾಗಲೇ ಹೇಳಿದ ಆರೋಗ್ಯ ಸ್ಥಿತಿ ಅಂತ. ಆ ನಂತರ 6ನೇ ತಾರೀಕಿನ ನಂತರ ಭಾಗ್ಯಗಳಿಗೋಸ್ಕರ ಮನೆಗೇನೋ ಬೇಕು, ಸೊ ಅವೆಲ್ಲ ಐಷಾರಾಮಿ ಜೀವನಕ್ಕೋಸ್ಕರ, ನಿಮ್ಮ ಸುಖಕ್ಕೋಸ್ಕರ, ಸಂತೋಷಕ್ಕೋಸ್ಕರ ಐಷಾರಾಮಿ ಜೀವನ ನಡೆಸುವಂತಹ ಒಂದು ಸಲಕರಣೆಗಳನ್ನ ನಿಮ್ಮ ಮನೆಗೆ ತರುವಂಥದ್ದಾಗತ್ತೆ. ಅದು 6ನೇ ತಾರೀಕು ಜುಲೈ ನಂತರ ಬರುವಂತಹದ್ದು. ಇವೆಲ್ಲ ಕೂಡ ಖರ್ಚು ಮಾಡುವಂತಹದ್ದು ಬರುತ್ತೆ ಈ ವಿಚಾರಗಳಿಗೆ. ಒಟ್ಟಾರೆಯಾಗಿ ಸ್ವಲ್ಪ ಎಜುಕೇಷನ್ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ವ್ಯವಹಾರಗಳಲ್ಲಿ ಆದಾಯಗಳ ವಿಚಾರದಲ್ಲಿ ಒತ್ತಡಗಳನ್ನ ಸಿಕ್ಕಾಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವೈಪರೀತ್ಯಗಳು ಬಿಟ್ಟರೆ ಬೇರೆ ಎಲ್ಲ ವಿಚಾರಗಳು ಶುಭದಾಯಕವಾಗಿದೆ. ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದಾಗಲಿ ಅಂತ, ಆಯುಷ್ ಆರೋಗ್ಯ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.